ವೀಕ್ಷಕರೇ ನಮಸ್ಕಾರ. ಗಾಬಾದ ಬ್ರಿಸ್ಬೇನ್ನಲ್ಲಿ ನಡೆಯುತ್ತಿರುವ ಮೂರನೇ ಟೆಸ್ಟ್ ಪಂದ್ಯವು ಇದೀಗ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ಹೌದು ವೀಕ್ಷಕರೇ, ಕೊನೆಯ ದಿಂದಾಟದಲ್ಲಿ ಎರಡೂ ತಂಡಗಳು ಭಾರಿ ಪೈಪೋಟಿ ನಡೆಸುತ್ತಿವೆ. ವೀಕ್ಷಕರೇ, ಈ ಡೇ ಪಾಯಿನ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯದಲ್ಲಿ ಗೆದ್ದು ಬೀಗುತ್ತದೆ ಎಂದರೆ ದಯವಿಟ್ಟು ಈಗಲೇ ಬಿಡಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ವೀಕ್ಷಕರೇ, ನೀವು ಮಾಡುವ ಕೇವಲ ಒಂದು ಲೈಕ್ಸ್ಗಳು ಟೀಮ್ ಇಂಡಿಯಾ ತಂಡದ ಗೆಲುವಿಗೆ ನೆರವಾಗುತ್ತವೆ. ಹಾಗೆ ವೀಕ್ಷಕರೇ, ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಇಂಡೋ ಹಾಗೂ ಆಸೀಸ್ ನಡುವಿನ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಮೂರನೇ ಟೆಸ್ಟ್ ಪಂದ್ಯವು ಮೊನ್ನೆ ಗಾಬಾ ಬ್ರಿಸ್ಬೇನ್ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಪ್ರಾರಂಭವಾಗಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ವರುಣನ ಆರ್ಭಟದಿಂದ ಮೊದಲ ದಿಂದಾಟವು ಸಂಪೂರ್ಣವಾಗಿ ಸ್ಥಗಿತಗೊಂಡಿತು. ಹೌದು ವೀಕ್ಷಕರೇ, ಡೇ 1ನ ಮೊದಲ ಸೆಷನ್ನಲ್ಲೇ ಆಸ್ಟ್ರೇಲಿಯಾ ತಂಡವು 28 ರನ್ ಗಳಿಸಿದ್ದು ಬಿಟ್ಟರೆ ಇನ್ನು ಉಳಿದಂಥ ಸೆಷನ್ಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡವು. ಇನ್ನು ವೀಕ್ಷಕರೇ, ಎರಡನೇ ದಿಂದಾಟದಲ್ಲಿ ಬ್ಯಾಟಿಂಗ್ ಆರಂಭಿಸಿದ ಕಾಂಗ್ರೋ ಪಡೆಗಳ ಬ್ಯಾಟ್ಸ್ಮನ್ಗಳು ಭರ್ಜರಿಯಾಗಿ ಬ್ಯಾಟ್ ಬೀಸಿದರು. ಹೌದು ವೀಕ್ಷಕರೇ, ಎರಡನೇ ದಿಂದಾಟದಲ್ಲಿ ಸ್ಟೀವನ್ ಸ್ಮಿತ್ ಹಾಗೂ ಟ್ರಾವಿಸ್ ಹೆಡ್ ಅವರು ಸ್ಫೋಟಕ ಶತಕ ಸಿಡಿಸಿ ಮಿಂಚಿದರು. ವೀಕ್ಷಕರೇ, ಈ ಶತಕಗಳ ಮೂಲಕ ಆಸ್ಟ್ರೇಲಿಯಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲಿ 445 ರನ್ಸ್ಗಳ ಬೃಹತ್ ಟಾರ್ಗೆಟ್ ಕೊಟ್ಟಿತ್ತು. ಇನ್ನು ಮೂರನೇ ದಿಂದಾಟದ ಎರಡನೇ ಸೆಷನ್ನಲ್ಲಿ ಬ್ಯಾಟಿಂಗ್ ಆರಂಭಿಸಿದ ಟೀಮ್ ಇಂಡಿಯಾ ತಂಡವು ಮೊದಲ ಇನ್ನಿಂಗ್ಸ್ನಲ್ಲೇ ಕೇವಲ 260 ರನ್ ಗಳಿಸಿತು. ಹೌದು, ಟೀಮ್ ಇಂಡಿಯಾ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಆಸ್ಟ್ರೇಲಿಯಾ ತಂಡದ ವೇಗದ ದಾಳಿಗೆ ತತ್ತರಿಸಿ ಹೋದರು. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರವಾಗಿ ಜಡೇಜಾ, ರಾಹುಲ್ ಮತ್ತು ಆಕಾಶ್ದೀಪ್ ಅವರು ಸ್ಫೋಟಕವಾಗಿ ಬ್ಯಾಟಿಂಗ್ ಮಾಡಿದರು. ಇನ್ನು ವೀಕ್ಷಕರೇ, 187 ರನ್ಸ್ಗಳ ಲೀಡ್ನೊಂದಿಗೆ ಬ್ಯಾಟಿಂಗ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡವು ಎರಡನೇ ಇನ್ನಿಂಗ್ಸ್ನಲ್ಲಿ ಇದೀಗ ಎರಡನೇ ಸೆಷನ್ನಲ್ಲಿ 89 ರನ್ಸ್ಗಳಿಗೆ 7 ವಿಕೆಟ್ ಕಳೆದುಕೊಂಡು ಡಿಕ್ಲೇರ್ ತೆಗೆದುಕೊಂಡಿತು. ಇನ್ನು 275 ರನ್ಸ್ಗಳ ಟಾರ್ಗೆಟ್ ಬೆನ್ನಟ್ಟಿರುವ ಟೀಮ್ ಇಂಡಿಯಾ ತಂಡವು ಇದೀಗ ಎರಡನೇ ಸೆಷನ್ನ ಟಿ ಡೇನಲ್ಲಿ 8 ರನ್ ಗಳಿಸಿ 0 ವಿಕೆಟ್ ಕಳೆದುಕೊಂಡಿದೆ. ಹೌದು, ಟೀಮ್ ಇಂಡಿಯಾ ತಂಡದ ಪರವಾಗಿ SSV ಜೈಸ್ವಾಲ್ ಅವರು ಆಡಿದಂಥ 6 ಎಸೆತಗಳಲ್ಲಿ 4 ರನ್ ಸಿಡಿಸಿದ್ದಾರೆ. ಇತ್ತ KL ರಾಹುಲ್ ಅವರು ಆಡಿದಂಥ 7 ಎಸೆತಗಳಲ್ಲಿ 4 ರನ್ ಸಿಡಿಸಿದ್ದಾರೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡಕ್ಕೆ 267 ರನ್ಸ್ಗಳ ಅಗತ್ಯವಿದೆ. ಹೌದು, 51.5 ಓವರ್ಗಳಲ್ಲಿ ಭಾರತ ತಂಡವು ಈ ಒಂದು ಪಂದ್ಯವನ್ನು ಗೆಲ್ಲಬೇಕಾದರೆ 267 ರನ್ಸ್ಗಳನ್ನು ಕಲೆ ಹಾಕಬೇಕಾಗುತ್ತದೆ. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಡೇ ಪಾಯಿನಲ್ಲಿ ಈ ಒಂದು ಪಂದ್ಯವು ಏನಾಗುತ್ತದೆ ಎಂದು ಕಾಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.